ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಸುಬ್ರಹ್ಮಣ್ಯ ಷಷ್ಠಿ ಅಥವಾ ಚಂಪಾ ಷಷ್ಠಿ ಅಥವಾ ಸ್ಕಂದ ಷಷ್ಠಿ ಇದನ್ನ ಆಚರಣೆ ಮಾಡುವುದರಿಂದ ಆಗುವ ಲಾಭಗಳೇನು, ಎಂತಹ ಫಲಗಳ ಪ್ರಾಪ್ತಿ ಆಗ್ತದೆ ಎಂಬುದನ್ನ ಎಲ್ಲ ವಿಚಾರವನ್ನು ಕೂಡ ನಾವು ಇವತ್ತಿನ ದಿವಸ ತಿಳ್ಕೊಳ್ಳೋಣ. ಒಂದು ಪಕ್ಷಕ್ಕೆ ಒಂದರಂತೆ ಅಂದ್ರೆ ಒಂದು ತಿಂಗಳಿಗೆ 2 ಷಷ್ಠಿಗಳು ಬರ್ತವೆ. ಅದು ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಆಗಿ 6ನೇ ದಿನದಂದು ಬರ್ತದೆ. ಅದೇ ರೀತಿ ಮಾರ್ಗಶೀರ್ಷ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಷಷ್ಠಿಯನ್ನ ನಾವು ಚಂಪಾ ಷಷ್ಠಿ, ಸುಬ್ರಹ್ಮಣ್ಯ ಷಷ್ಠಿ ಅಥವಾ ಸ್ಕಂದ ಷಷ್ಠಿ ಅಂತಲೂ ಕೂಡ ಕರೆಯುತ್ತೇವೆ. ಈ ಷಷ್ಠಿಯ ದಿನದಿಂದ ಸುಬ್ರಹ್ಮಣ್ಯನ ಆರಾಧನೆಗೆ ತುಂಬಾ ವಿಶೇಷವಾದ ಒಂದು ದಿವಸ ಆಗಿದೆ. ಏಕೆಂದರೆ ಸುಬ್ರಹ್ಮಣ್ಯ ಸ್ವಾಮಿಯು ಚಂಪಾ ಹೂವುಗಳನ್ನ ಅಂದರೆ ಸಂಪಿಗೆ ಹೂವುಗಳನ್ನ ತುಂಬಾ ಇಷ್ಟಪಡುತ್ತಾರೆ. ಮತ್ತು ಈ ದಿನವೇ ಸುಬ್ರಹ್ಮಣ್ಯ ಸ್ವಾಮಿಯ ಜನನವೂ ಕೂಡ ಆಗಿದೆ. ಕಾರ್ತಿಕೇಯ, ಷಣ್ಮುಖ, ಮುರುಗನ್, ಸ್ಕಂದ ಹೀಗೆ ಅನೇಕ ಹೆಸರುಗಳಿಂದ ಈ ಸ್ವಾಮಿಯನ್ನ ಪೂಜಿಸಲಾಗ್ತದೆ. ಕಾರ್ತಿಕೇಯನು ದೇವಾನುದೇವತೆಗಳ ಸೇನಾಧಿಪತಿ ಅಂದರೆ ಯುದ್ಧ ಮತ್ತು ವಿಜಯದ ದೇವತೆ ಎಂದೇ ಖ್ಯಾತಿಯನ್ನ ಪಡೆದಿದ್ದಾನೆ. ಈ ದಿನದ ವಿಶೇಷವನ್ನ ಇತರ ಪ್ರದೇಶಗಳಿಗೆ ನಾವು ಹೋಲಿಕೆ ಮಾಡಿದರೆ ನಮ್ಮ ಕರ್ನಾಟಕದಲ್ಲಿ ಈ ಹಬ್ಬವು ತುಂಬಾ ಮಹತ್ವವನ್ನ ಪಡೆದಂತ ಒಂದು ಹಬ್ಬ ಆಗಿದೆ. ಅದರಲ್ಲೂ ಕರಾವಳಿ ಪ್ರದೇಶದಲ್ಲಿ ತುಂಬಾ ವಿಶೇಷವಾದ ದಿನವಾಗಿದೆ. ದಕ್ಷಿಣ ಕನ್ನಡದ ಜಿಲ್ಲೆಯಲ್ಲಿರುವ ಕುಕ್ಕೆ ಸುಬ್ರಹ್ಮಣ್ಯ, ಬೆಂಗಳೂರಿನಲ್ಲಿ ಸಮೀಪ ಇರತಕ್ಕಂತಹ ಘಾಟಿ ಸುಬ್ರಹ್ಮಣ್ಯ ಹೀಗೆ ಅನೇಕ ಸುಬ್ರಹ್ಮಣ್ಯ ದೇವಸ್ಥಾನಗಳಲ್ಲಿ ಈ ದಿನದಂದು ಸ್ವಾಮಿಗೆ ರಥೋತ್ಸವ ಎನ್ನುವಂಥದ್ದನ್ನ ನೆರವೇರಿಸ್ತಾರೆ. ತನ್ನ ತಂದೆ ದಕ್ಷ ಪ್ರಜಾಪತಿಯಿಂದ ತನ್ನ ಪತಿ ಶಿವಪರಮಾತ್ಮನಿಗೆ ಅವಮಾನವಾಯಿತೆಂದು ಯಜ್ಞಕುಂಡಕ್ಕೆ ಜಿಗಿದು ಪ್ರಾಣಾರ್ಪಣೆಯನ್ನ ಮಾಡಿದ ನಂತರ ದುಃಖಿತನಾದ ಶಿವನು ಧ್ಯಾನದಲ್ಲಿ ಮಗ್ನನಾಗ್ತಾನೆ. ಆ ಸಮಯದಲ್ಲಿ ರಾಕ್ಷಸರ ಉಪಟಳವು ಅಧಿಕವಾಗುತ್ತದೆ. ತಾರಕಾಸುರ ಎಂಬ ರಾಕ್ಷಸ ಬ್ರಹ್ಮದೇವರ ಕುರಿತು ತಪಸ್ಸನ್ನು ಆಚರಿಸಿ ನನಗೆ ಶಿವಪುತ್ರರಿಂದ ಮಾತ್ರ ಸಾವು ಬರಬೇಕು ಎಂಬ ವರವನ್ನ ಪಡೆದುಕೊಂಡಿರ್ತಾನೆ. ಸತಿಯ ಪ್ರಾಣಾರ್ಪಣೆಯ ಬಳಿಕ ಶಿವನು ತಪಸ್ಸಿನಲ್ಲಿ ಮಗ್ನನಾಗಿರುವುದರಿಂದ ಶಿವನಿಗೆ ಪುತ್ರ ಜನನ ಆಗುವ ಸಾಧ್ಯತೆಯೇ ಇಲ್ಲ. ಹೀಗಾಗಿ ನಾನು ಅಮರವಾಗಿ ಉಳಿದುಕೊಳ್ಳಬಹುದು ಎಂದುಕೊಂಡು ತಾರಕಾಸುರ ಇಂತಹ ಒಂದು ವರವನ್ನ ಪಡೆದುಕೊಂಡಿರುತ್ತಾನೆ. ವರದ ಪ್ರಭಾವದಿಂದ ಕೊಬ್ಬಿದಂತಹ ತಾರಕಾಸುರ ಲೋಕಕಂಟಕನಾಗಿ ಮೆರೆಯುತ್ತಾ ಇರ್ತಾನೆ. ಸ್ವರ್ಗಲೋಕದ ಮೇಲೆಯೂ ಪದೇ ಪದೇ ದಾಳಿಯನ್ನ ಮಾಡತೊಡಗ್ತಾನೆ. ಈ ಕಡೆ ಸತೀದೇವಿಯು ಪಾರ್ವತಿಯ ರೂಪದಲ್ಲಿ ಜನ್ಮವನ್ನ ತಾಳಿ ಶಿವನನ್ನ ಪತಿಯಾಗಿ ಪಡೆಯಲು ತಪಸ್ಸನ್ನ ಆಚರಿಸಲು ಪ್ರಾರಂಭಿಸ್ತಾಳೆ. ಮತ್ತೊಂದು ಕಡೆಗೆ ತಾರಕಾಸುರನ ಉಪಟಳವನ್ನ ಸಹಿಸಲಾಗದ ದೇವಾನುದೇವತೆಗಳು ಯೋಜನೆಯೊಂದನ್ನ ರೂಪಿಸಿ ಶಿವನ ತಪಸ್ಸನ್ನ ಮುರಿಯಲು ಕಾಮದೇವನನ್ನ ಕಳುಹಿಸಿಕೊಡ್ತಾರೆ. ಮನ್ಮಥ ಅಥವಾ ಕಾಮದೇವ ಹೂಬಾಣವನ್ನ ಬಿಟ್ಟು ಶಿವನ ತಪಸ್ಸನ್ನ ಭಂಗಗೊಳಿಸುವಲ್ಲಿ ಸಫಲನಾಗ್ತಾನೆ. ಆದರೆ ತನ್ನ ತಪೋಭಂಗಗೊಳಿಸಿದ ಆ ಮನ್ಮಥನನ್ನು ಶಿವನು ತನ್ನ 3ನೇ ಕಣ್ಣನ್ನ ತೆರೆದು ಭಸ್ಮಗೊಳಿಸಿಬಿಡ್ತಾನೆ. ಕಾಮದೇವ ಬಿಟ್ಟ ಹೂಬಾಣದ ದೆಸೆಯಿಂದ ಶಿವನ ಧ್ಯಾನದಲ್ಲಿ ನಿರತರಾಗಿದ್ದ ಪಾರ್ವತೀದೇವಿಯ ಬಗ್ಗೆ ಶಿವನಿಗೆ ತಿಳಿದು ಬರ್ತದೆ. ತನ್ನ ತಪಸ್ಸಿನ ಅರಿವಾಗಿ ಶಿವನು ಮನ್ಮಥನಿಗೆ ಜೀವದಾನವನ್ನ ಪುನಃ ಕೊಡ್ತಾನೆ. ನಂತರ ಪಾರ್ವತೀದೇವಿಯನ್ನ ವಿವಾಹವಾಗ್ತಾನೆ. ವಿವಾಹವಾದ ಬಳಿಕ ಜನಿಸಿದ ಪುತ್ರನೇ ಸುಬ್ರಹ್ಮಣ್ಯ. ಮಯೂರ ವಾಹನನಾದ ಸುಬ್ರಹ್ಮಣ್ಯ ಸ್ವಾಮಿ ದೇವಾನುದೇವತೆಗಳ ಪ್ರಾರ್ಥನೆಯ ಮೇರೆಗೆ ತಾರಕಾಸುರನನ್ನ ವಧಿಸಿ ಲೋಕೋದ್ಧಾರವನ್ನ ಮಾಡ್ತಾನೆ. ಸುಬ್ರಹ್ಮಣ್ಯನಿಗೆ 6 ಮುಖಗಳು ಇರುವುದರಿಂದ ಷಣ್ಮುಖ ಅಂತ ಹೇಳಿ ಕರೆಯಲಾಗ್ತದೆ. ದೇವಾನುದೇವತೆಗಳ ಸೈನ್ಯದ ಸೇನಾಧಿಪತಿಯಾಗಿದ್ದು
ತಾರಕಾಸುರನ ಸಂಹಾರ ಮಾಡಿದ್ದು ಸಹ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಷಷ್ಠಿಯ ದಿನದಂದು. ಹಾಗಾಗಿಯೇ ಸುಬ್ರಹ್ಮಣ್ಯನ ಆರಾಧನೆಗೆ ಈ ದಿನವು ಅತ್ಯಂತ ಮಹತ್ವವಾದ ದಿನವಾಗಿದೆ. ಹಾಗೆಯೇ ಹೇಮಂತ ಋತುವಿನ ಮಾರ್ಗಶಿರ ಮಾಸದ ಶುದ್ಧ ಷಷ್ಠಿಯಂದೇ ಇಂದ್ರನ ಪುತ್ರಿಯಾದ ದೇವಸೇನೆಯನ್ನು ಸುಬ್ರಹ್ಮಣ್ಯನು ಮದುವೆಯಾದ ದಿನ ಅಂತೇಳಿ ಕೂಡ ಹೇಳಲಾಗ್ತದೆ. ಸುಬ್ರಹ್ಮಣ್ಯ ಷಷ್ಠಿಯ ದಿನ ಮಾತ್ರ ಸುಬ್ರಹ್ಮಣ್ಯ ಸ್ವಾಮಿ ನಾಗನ ರೂಪದಲ್ಲಿ ವಿಶೇಷವಾಗಿ ಪೂಜಿತಗೊಳ್ಳುತ್ತಾನೆ. ಹಾಗೆಯೇ ಆ ದಿನ ಚಂಪಕ ಅಥವಾ ಚಂಪಾ ಹೂಗಳಿಂದ ಪೂಜಿಸಿದರೆ ಸ್ವಾಮಿಯು ಪ್ರಸನ್ನನಾಗುತ್ತಾನೆ. ಚಂಪಾಷಷ್ಠಿಯ ದಿನ ಸುಬ್ರಹ್ಮಣ್ಯ ಹಾಗೂ ನಾಗದೇವರ ಸನ್ನಿಧಿಯಲ್ಲಿ ವಿಶೇಷವಾದ ಪೂಜೆ ಪುನಸ್ಕಾರಗಳು ನಡೆಯುತ್ತವೆ. ಹಾಗೆಯೇ ಈ ಚಂಪಾಷಷ್ಠಿಯನ್ನ ಹೇಗೆ ಆಚರಿಸಬೇಕು ಅಂತ ಹೇಳಿ ಕೇಳಿದರೆ, ನಾವು ಉಪವಾಸವಿದ್ದು ಈ ಷಷ್ಠಿಯನ್ನ ಆಚರಿಸಿದರೆ ಬಹಳ ಒಳ್ಳೆಯದು. ಈ ಷಷ್ಠಿಯ ದಿನ ಮುಂಜಾನೆ ಬೇಗನೆ ಎದ್ದು ಮಂಗಳ ಸ್ನಾನವನ್ನು ಮಾಡಬೇಕು. ನಂತರ ಮಡಿಬಟ್ಟೆಗಳನ್ನು ತೊಟ್ಟು ಪೂಜೆಯನ್ನ ಮಾಡಬೇಕು. ದೇವರ ಮನೆಯಲ್ಲಿ ಬೆಳ್ಳಿ ನಾಗರ ವಿಗ್ರಹ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಯ ಭಾವಚಿತ್ರವನ್ನು ಇಟ್ಟು ಪೂಜೆಯನ್ನ ಮಾಡಬೇಕು. ಷೋಡಶೋಪಚಾರಗಳಿಂದ ಪೂಜಿಸಬೇಕು. ಸಿಹಿಯಾದ ಪಾಯಸವನ್ನ ಮಾಡಿ ನೈವೇದ್ಯವನ್ನ ಮಾಡಬೇಕು. ಪೂಜೆಯ ನಂತರ ಉಪನಯನ ಆಗಿರುವ ವಧುವಿಗೆ ವಸ್ತ್ರ, ಫಲ, ತಾಂಬೂಲ, ಹಿರಣ್ಯಗಳನ್ನ ನೀಡಬೇಕು. ಸಾಧ್ಯ ಆಗುವಂಥವರು ಊಟವನ್ನು ಕೂಡ ಹಾಕಬಹುದು. ಈ ದಿನ ಸ್ಕಂದ ಅಥವಾ ಸುಬ್ರಹ್ಮಣ್ಯ ವಧುಗಳ ರೂಪದಲ್ಲಿದ್ದು ಪೂಜೆಯನ್ನ ಸ್ವೀಕರಿಸುತ್ತಾನೆ ಎಂಬುದು ನಮ್ಮ ನಂಬಿಕೆ. ಇದರಿಂದ ಸರ್ವ ಭಯ ನಿವಾರಣೆಯಾಗಿ ಸಂತಾನ ಎನ್ನುವಂಥದ್ದು ಪ್ರಾಪ್ತಿಯಾಗ್ತದೆ. ಯಾವುದೇ ರೀತಿಯ ಚರ್ಮ ರೋಗಗಳಿದ್ರೂ ಕೂಡ ಪರಿಹಾರ ಎನ್ನುವಂಥದ್ದು ಆಗುತ್ತವೆ. ಈ ದಿನದಂದು ಉಪವಾಸವನ್ನ ಆಚರಿಸುವವರು ರಾತ್ರಿ ಪುನಃ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಪೂಜೆ ಎನ್ನುವಂಥದ್ದನ್ನ ಮಾಡಿ ಆರತಿಯನ್ನ ಮಾಡಿದ ನಂತರವೇ ಫಲಾಹಾರವನ್ನ ಸ್ವೀಕರಿಸಬೇಕು. ಈ ದಿನ ಸುಬ್ರಹ್ಮಣ್ಯನ ಸ್ತೋತ್ರ, ಅಷ್ಟಕ, ಭುಜಂಗ ಸ್ತೋತ್ರ, ಕಂದರ್ ಷಷ್ಠಿ ಕವಚ ಸ್ತೋತ್ರಗಳನ್ನ ಪಠನ ಮಾಡಲಾಗ್ತದೆ. ಇವುಗಳನ್ನ ಪಠಿಸುವುದರಿಂದ ಅವರವರ ಇಷ್ಟಾರ್ಥಗಳನ್ನ ಸ್ವಾಮಿಯು ಈಡೇರಿಸುತ್ತಾನೆ. ಅಷ್ಟೇ ಅಲ್ಲದೆ ರಾತ್ರಿ ನೆಲದ ಮೇಲೆ ಮಲಗುವುದು ರೂಢಿಯಲ್ಲಿರುವ ಸಂಪ್ರದಾಯ. ಈ ದಿನ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಅತ್ಯಂತ ಮಂಗಳಕರ ಎಂದು ಪರಿಗಣಿಸಲಾಗ್ತದೆ. ದೇವಾಲಯದಲ್ಲಿರುವ ನಾಗರ ಕಲ್ಲುಗಳಿಗೂ ಈ ದಿನ ವಿಶೇಷ ಪೂಜೆಯನ್ನ ಸಲ್ಲಿಸುತ್ತಾರೆ. ಇನ್ನೊಂದು ವಿಶೇಷ ಹೇಳಿದರೆ ಶಿವನ ಪೂಜೆಯನ್ನ ಮಾಡುವುದು ಈ ದಿನ ತುಂಬಾ ವಿಶೇಷವಾಗಿದೆ. ಶಿವನಿಗೆ ಅಭಿಷೇಕ ಪೂಜೆಯನ್ನ ಮಾಡಿ ಬಿಲ್ವಪತ್ರೆಯನ್ನ ಅರ್ಪಿಸಲಾಗ್ತದೆ. ಸಕ್ಕರೆಯಿಂದ ತಯಾರಿಸಿದ ನೈವೇದ್ಯವನ್ನ ಶಿವನಿಗೆ ಅರ್ಪಿಸಲಾಗ್ತದೆ. ಈ ದಿನದಂದು ವಿಶೇಷವಾಗಿ ಪೂಜಿಸುವುದಕ್ಕೂ ಅನೇಕ ಕಾರಣಗಳಿವೆ. ಪುರಾಣಗಳ ಪ್ರಕಾರ ಬ್ರಹ್ಮದೇವರ ಬಳಿ ವರವನ್ನ ಪಡೆದು ಕೊಬ್ಬಿದಂತಹ ಮಣಿ ಮತ್ತು ಮಲ್ಲ ಎಂಬ ಇಬ್ಬರು ರಾಕ್ಷಸರು ದೇವಾನುದೇವತೆಗಳಿಗೆ ತೀವ್ರವಾದಂತಹ ಉಪಟಳವನ್ನ ಕೊಡ್ತಾ ಇದ್ರಂತೆ. ಈ ಕಾರಣಕ್ಕಾಗಿಯೇ ದೇವಾನುದೇವತೆಗಳು ಶಿವಪರಮಾತ್ಮನ ಬಳಿಗೆ ಬಂದು ತಮ್ಮನ್ನ ರಕ್ಷಣೆ ಮಾಡುವಂತೆ ಕೋರಿಕೊಳ್ಳುತ್ತಾರೆ. ಆಗ ಶಿವನು ಮೈಲಾರನ ರೂಪವನ್ನ ತಾಳಿ ಮಣಿ ಮತ್ತು ಮಲ್ಲರ ಜೊತೆ 6 ದಿನಗಳ ಕಾಲ ಹೋರಾಟವನ್ನ ಮಾಡಿ ಅವರಿಬ್ಬರನ್ನು ಕೂಡ ಸಂಹರಿಸುತ್ತಾನೆ. ಹೀಗೆ ಮಣಿ ಮತ್ತು ಮಲ್ಲರನ್ನು ಮೈಲಾರನು ಸಂಹರಿಸಿದ್ದು ಇದೇ ಚಂಪಾಷಷ್ಠಿಯ ದಿನ ಎಂದು ಹೇಳಲಾಗ್ತದೆ. ಈ ದಿನ ಮಹಾರಾಷ್ಟ್ರ ಮತ್ತು ನಮ್ಮ ಕರ್ನಾಟಕದಲ್ಲಿ ಖಂಡೋಬ ಮತ್ತು ಮೈಲಾರಲಿಂಗೇಶ್ವರನ ಆಲಯಗಳಲ್ಲಿ ಚಂಪಾಷಷ್ಠಿಯ ಪೂಜೆ ಬಹಳ ಅದ್ಧೂರಿಯಾಗಿ ನಡೆಯುತ್ತದೆ. ಈ ದಿನದಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನ ಪೂಜಿಸುವುದರಿಂದ ಆಗುವ
ಪ್ರಯೋಜನಗಳು ಏನಂತ ಕೇಳಿದ್ರೆ, ಸುಂದರ ವೈವಾಹಿಕ ಜೀವನಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ಎನ್ನುವಂಥದ್ದು ಬೇಕೇ ಬೇಕು. ಎಷ್ಟೋ ಜನರಿಗೆ ವಯಸ್ಸು ಮೀರಿದರೂ ಸಹ ಕಂಕಣ ಭಾಗ್ಯ ಕೂಡಿ ಬಂದಿರುವುದಿಲ್ಲ. ಅಂತಹವರು ಚಂಪಾಷಷ್ಠಿಯ ದಿನದಂದು ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸಿ ಕೈಯಲ್ಲಾದ ಸೇವೆಗಳನ್ನು ಸಲ್ಲಿಸಿದರೆ ಕಂಕಣ ಭಾಗ್ಯ ಎನ್ನುವಂಥದ್ದು ಕೂಡಿ ಬರುತ್ತದೆ. ಅಥವಾ ವಿವಾಹ ಆದವರು ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳಿದ್ದರೂ ಕೂಡ ಅವರಿಗೂ ಕೂಡ ಈ ದಿನದಂದು ಸ್ವಾಮಿಯನ್ನ ಪೂಜಿಸುವುದರಿಂದ ಒಳಿತಾಗ್ತದೆ. ಇನ್ನು ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಯಾವುದೇ ಜಾತಕವನ್ನು ನೋಡುವಾಗ ಮೊದಲು ನೋಡುವುದೇ ಕುಜದೋಷ. ಜ್ಯೋತಿಷ್ಶಾಸ್ತ್ರದಲ್ಲಿ ಸುಬ್ರಹ್ಮಣ್ಯನ ಆರಾಧನೆ ಎನ್ನುವಂಥದ್ದನ್ನ ಮಾಡಿದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕುಜ ದೋಷಗಳಿದ್ರೂ ಕೂಡ ನಿವಾರಣೆ ಆಗ್ತದೆ ಅಂತೇಳಿ ಪರಿಹಾರ ರೂಪದಲ್ಲಿ ಹೇಳಲಾಗ್ತದೆ. ಆ ಕಾರಣದಿಂದಲೂ ಕೂಡ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಆರಾಧನೆ ಮಾಡಲಿಕ್ಕೆ ತುಂಬಾ ಪ್ರಶಸ್ತವಾದಂತಹ ದಿವಸ ಎನ್ನುವಂಥದ್ದು ಈ ದಿನ ಆಗಿದೆ. ಇನ್ನು ಉದ್ಯೋಗದಲ್ಲಿ ಅಡೆತಡೆಗಳು ಬರ್ತಾ ಇದ್ರೆ, ಸಂತತಿ ಆಗದೇ ಇದ್ರೆ, ಮನೆಯಲ್ಲಿ ಕಿರಿಕಿರಿ ಆಗತಾ ಇದ್ರೆ, ಹೀಗೆ ಅನೇಕ ಕಷ್ಟಗಳನ್ನು ನೀವು ಎದುರಿಸ್ತಾ ಇದ್ದರೆ ಜಾತಕದಲ್ಲಿ ಸರ್ಪದೋಷ ಇದ್ರೂ ಕೂಡ ಈ ದಿನದಂದು ಸ್ವಾಮಿಯನ್ನ ಪೂಜಿಸಿದರೆ ಸರ್ಪದೋಷವೂ ಕೂಡ ನಿವಾರಣೆ ಆಗ್ತದೆ. ಹಾಗೆಯೇ ಈ ದಿನ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಬ್ರಹ್ಮರಥೋತ್ಸವ ಎನ್ನುವಂಥದ್ದು ನಡೆಯುತ್ತದೆ. ಆ ಸಮಯದಲ್ಲಿ ಗರುಡನು ಆಗಮಿಸಿ 3 ಪ್ರದಕ್ಷಿಣೆ ಹಾಕುವುದು ಈ ಸಂದರ್ಭದ ವಿಶೇಷತೆ. ಗರುಡ ಬರದಿದ್ದರೆ ರಥವು ಮುಂದೆ ಹೋಗುವುದೇ ಇಲ್ಲ. ಎಲ್ಲೇ ಇದ್ದರೂ ಆ ಸಮಯಕ್ಕೆ ಬಂದು ಆಕಾಶದಲ್ಲಿ ಗರುಡ ಪಕ್ಷಿ ಎನ್ನುವಂಥದ್ದು ಹಾರಾಡ್ತಾ ಇರ್ತದೆ. ಇಷ್ಟೆಲ್ಲ ಮಾಹಿತಿಯನ್ನ ತಿಳಿದುಕೊಂಡಂತಹ ನಮ್ಮಗಳಿಗೂ ಕೂಡ ಆ ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹ ಎನ್ನುವಂಥದ್ದಾಗಲಿ ನಮ್ಮೆಲ್ಲರಿಗೂ ಕೂಡ ಒಳಿತಾಗಲಿ ಅಂತೇಳಿ ನಾವು ಕೂಡ ಪ್ರಾರ್ಥಿಸ್ತೇವೆ. ನೀವು ಕೂಡ ನಿಮ್ಮ ಕೈಲಾದ ರೀತಿಯಲ್ಲಿ ಪ್ರಾರ್ಥನೆ ಎನ್ನುವಂಥದ್ದನ್ನ ಮಾಡಿ. ಹಾಗೆ